ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯ ಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃ ಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 136ನೆಯ ಅಧ್ಯಾಯದ ದ್ವಿತೀಯ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ರಾಯಶ್ಚಿತ್ತ ಕರ್ಮಸೂತ್ರ, ದೇವರ ಪೂಜೆಯಲ್ಲಿ ಮಾಡುವ ಮತ್ತೆ ಕೆಲವು ಅಪರಾಧಗಳು ಮತ್ತು ಅವುಗಳ ಪರಿಹಾರ ಕ್ರಮ, ರುದ್ರನು ಸ್ಮಶಾನದಲ್ಲಿ ವಾಸಿಸಲು ಕಾರಣ ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಚಿಂತೆಯಿಂದ ಕೂಡಿದ ಆ ರುದ್ರನಿಗೆ ನಾನು, ಶಂಕರನೇ, ಕಪಾಲ ಮಾಲೆಯನ್ನು ಧರಿಸಿ ಕಶ್ಮಲ ಪ್ರದೇಶಕ್ಕೆ ಹೋಗು ಎಂದು ಹೇಳಿದೆನು. ನನ್ನ ಈ ಬಗೆಯ ಮಾತನ್ನು ಕೇಳಿ ಭಗವಂತನಾದ ಪರಮೇಶ್ವರನು ನನ್ನನ್ನು ನೋಡಿ ಮತ್ತೆ, ಜಗತ್ಪತಿ, ನನಗೆ ವ್ಯಕ್ತವಾಗಿ ತಿಳಿಸು, ವಿಷ್ಣುವೇ, ಕಶ್ಮಲ ಪ್ರದೇಶವೆಂದರಾವುದು, ನಾವು ಎಲ್ಲಿಗೆ ಹೋಗಬೇಕು ಎಂದನು. ಮಹೇಶ್ವರಿ ಆ ಶಂಕರನ ಮಾತನ್ನು ಕೇಳಿ ಅವನ ಪಾಪವನ್ನು ಹೋಗಲಾಡಿಸುವುದಕ್ಕಾಗಿ ನಾನು ಹೀಗೆ ಹೇಳಿದೆನು. ರುದ್ರನೇ, ವ್ರಣಗಳ ಕೆಟ್ಟ ನಾತವುಳ್ಳ ಸ್ಮಶಾನವೇ ಕಶ್ಮಲದಿಂದ ಕೂಡಿದುದು.
ಆಸೆಯನ್ನು ಬಿಟ್ಟ ಮನುಷ್ಯರು ತಾವು ಅಲ್ಲಿರುವರು. ಶಂಕರನೇ, ಅಲ್ಲಿ ಕಪಾಲಗಳನ್ನು ತೆಗೆದುಕೊಂಡು ದಿವ್ಯ ಸಹಸ್ರ ವರ್ಷಗಳು ದೃಢವ್ರತನಾಗಿ ಅಲ್ಲಿಯೇ ಆಡುತ್ತಿರು. ಪಾಪನಾಶವನ್ನು ಮಾಡಿಕೊಳ್ಳುವುದಕ್ಕಾಗಿ ಅಲ್ಲಿ ಕೊಲ್ಲುವ ಪ್ರಾಣಿಗಳ ಮಾಂಸಗಳಲ್ಲಿ ತಿನ್ನಬಹುದಾಗಿದ್ದು ನಿನಗೆ ಇಷ್ಟವಾದವುಗಳನ್ನು ತಿನ್ನುತ್ತಾ ಹೀಗೆ ಸರ್ವಗಣಗಳೊಡನೆ ಅಲ್ಲಿ ಸ್ಥಿರ ಸಂಕಲ್ಪನಾಗಿ ವಾಸಿಸುತ್ತಿರು. ನೀನು ಕಶ್ಮಲಯುಕ್ತವಾದ ಸ್ಮಶಾನದಲ್ಲಿದ್ದು 1000 ವರ್ಷಗಳು ಪೂರ್ತಿಯಾಗಿ ಕಳೆದ ಬಳಿಕ ಗೌತಮ ಮಹಾಮುನಿಯ ಆಶ್ರಮಕ್ಕೆ ಹೋಗು. ಗೌತಮರ ಆಶ್ರಮದಲ್ಲಿರುವ ನೀನು ಅಲ್ಲಿ ಪೂಜ್ಯನಾದ ಆ ಗೌತಮ ಋಷಿಯ ಅನುಗ್ರಹದಿಂದ ಪಾಪವನ್ನು ಕಳೆದುಕೊಂಡವನಾಗಿ ಆತ್ಮಸ್ವರೂಪವನ್ನು ತಿಳಿಯುವೆ. ಪಾಪದಿಂದ ತುಂಬಿ ಯಾವಾಗಲೂ ನಿನ್ನ ತಲೆಯ ಮೇಲಿರುವ ಕಪಾಲವನ್ನು ಆ ಮುನಿಯು ಅನುಗ್ರಹದಿಂದ ಕೆಳಗೆ ಬೀಳಿಸಲು ಶಕ್ತನಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿದೆನು. ಹೀಗೆ ರುದ್ರನಿಗೆ ವರವನ್ನು ಕೊಟ್ಟು ನಾನು ಕಣ್ಮರೆಯಾದನು. ರುದ್ರನು ಪಾಪಮಯವಾದ ಸ್ಮಶಾನದಲ್ಲಿ ಅಲೆಯುತ್ತಿದ್ದಾನೆ. ಭೂದೇವಿ, ಸ್ಮಶಾನದಲ್ಲಿ ರುದ್ರನು ಮಾಡಿದ ಭಯಂಕರವಾದ ಪಾಪವಿದೆಯಲ್ಲವೇ? ಆದುದರಿಂದ ಸ್ಮಶಾನವೆಂದರೆ ಯಾವಾಗಲೂ ನನಗಾಗದು. ಭದ್ರೆ, ಸ್ಮಶಾನವು ನನಗೆ ಏಕೆ ಜಿಗುಪ್ಸೆಯನ್ನುಂಟು ಮಾಡುವುದೆಂಬುದನ್ನು, ನನ್ನ ಕರ್ಮಾಸಕ್ತನು ಅಲ್ಲಿಗೆ ಹೋಗಿ ಬಂದರೆ ಸ್ನಾನಾದಿಗಳಿಂದ ಶುದ್ಧನಾಗದೆ ನನ್ನ ಕರ್ಮವನ್ನು ಮಾಡಲು ಅನರ್ಹನೆಂಬುದನ್ನು ನಿನಗೆ ಹೇಳಿದ್ದೇನೆ. ಸ್ಮಶಾನಕ್ಕೆ ಹೋಗಿ ಬಂದು ಶುದ್ಧನಾಗದೆ ನನ್ನ ಪೂಜೆಯನ್ನು ಮಾಡಿ ದೋಷಿಯಾದವನು ಆ ದೋಷವನ್ನು ಕಳೆದುಕೊಂಡು ಶುದ್ಧನಾಗಲು ಬೇಕಾದ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ. 15 ದಿನಗಳು 4/4 ಭಾಗ ಆಹಾರವನ್ನು ಮಾತ್ರವೇ ತೆಗೆದುಕೊಳ್ಳುತ್ತಾ ಒಂದು ಬಟ್ಟೆಯನ್ನು ಧರಿಸಿ ದರ್ಬೆಯ ಹಾಸಿಗೆಯಲ್ಲಿ ಹೊದಿಕೆಯಿಲ್ಲದೆ ಬಯಲಲ್ಲಿ ಮಲಗಬೇಕು. 3ನೆಯ ಬೆಳಿಗ್ಗೆ ಪಾಪಕರ್ಮವನ್ನು ಹೋಗಲಾಡಿಸುವ ಪಂಚಗವ್ಯವನ್ನು ಕುಡಿಯಬೇಕು. ಹೀಗೆ ಮಾಡುವುದರಿಂದ ಪಾಪವೆಲ್ಲವನ್ನೂ ಕಳೆದುಕೊಂಡು ನನ್ನ ಲೋಕವನ್ನು ಸೇರುವನು. ಸುಂದರಿ, ಹಿಂಡಿಯನ್ನು ತಿಂದು ದೇವರನ್ನು ಸಮೀಪಿಸುವವನಿಗೆ ಆ ಅಪರಾಧಕ್ಕೆ ಆಗುವ ದುಷ್ಫಲವನ್ನು ಹೇಳುತ್ತೇನೆ ಕೇಳು. ಹಿಂಡಿಯ ಪಾಪವನ್ನು ಮಾಡಿದ ನನ್ನ ಕರ್ಮಾಸಕ್ತನು 10 ವರ್ಷ ಕಾಲ ಗೂಬೆಯೂ 3 ವರ್ಷ ಕಾಲ ಆಮೆಯೂ ಆಗಿ ಜೀವಿಸುವನು. ವಸುಂಧರೆ, ಈ ಜನ್ಮ ಸಂಸಾರದ ದೋಷಗಳನ್ನರಿತು ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಆ ಪಾಪದಿಂದ ಮುಕ್ತರಾಗಲು ಅವಶ್ಯವಾದ ಅತಿ ಬಲವುಳ್ಳ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ. ಹಿಂಡಿಯನ್ನು ತಿಂದವನು ಅಲಸಂಡೆ ಮತ್ತು ಹಸುವಿನ ಗಂಜಲದ ಆಹಾರದಿಂದ 1 ದಿನವಿದ್ದು ಆ ದಿನ ರಾತ್ರಿಯೆಲ್ಲ ಬಯಲಿನಲ್ಲಿ ಹೊದಿಕೆಯಿಲ್ಲದೆ ವೀರಾಸನದಲ್ಲಿ ಕುಳಿತಿರಬೇಕು. ಹೀಗೆ ಮಾಡುವವನು ಈ ಮೊದಲು ಹೇಳಿದ ಕಷ್ಟವನ್ನು ಪಡೆಯದೆ ನನ್ನ ಲೋಕವನ್ನು ಸೇರುವನು. ವಸುಂಧರೆ, ನನ್ನ ಕರ್ಮದಲ್ಲಿ ನಿರತನಾದರೂ ಹಂದಿಯ ಮಾಂಸದಿಂದ ನನಗೆ ನೈವೇದ್ಯವನ್ನು ಅರ್ಪಿಸುವ ಪಾಪಕರ್ಮನಾದ ಮೂಢನು ಯಾವ ದೋಷಗಳನ್ನೂ ಕಷ್ಟಗಳನ್ನು ಪಡೆಯುವನೆಂಬುದನ್ನು ಕೇಳು. ಆ ಪಾಪಿಯು ವರಾಹರೂಪಿಯಾದ ನನ್ನ ದೇಹದಲ್ಲಿ ಎಷ್ಟು ರೋಮಗಳಿವೆಯೋ ಅಷ್ಟು 1000 ವರ್ಷ ಕಾಲ ನರಕದಲ್ಲಿ ಬೇಯುವನು. ವಸುಂಧರೆ, ಇನ್ನೂ ಬೇರೆ ಹೇಳುತ್ತೇನೆ ಕೇಳು.
ಹಂದಿಯ ಮಾಂಸದಿಂದ ನನಗೆ ನೈವೇದ್ಯ ಮಾಡುವವನು ಆ ಹಂದಿಯ ದೇಹದ ಎಷ್ಟು ಭಾಗದ ಮಾಂಸವನ್ನು ತೆಗೆದುಕೊಳ್ಳುವನೋ ಅಷ್ಟು ಭಾಗದಲ್ಲಿ ಎಷ್ಟು ರೋಮಗಳು ಇರುವವೋ ಅಷ್ಟು ವರ್ಷಕಾಲ ಹಂದಿಯ ಜನ್ಮವನ್ನು ಪಡೆಯುವನು. ವಸುಂಧರೆ, ನನ್ನ ಕರ್ಮ ನಿರತನಾದವನು ಹಂದಿಯ ಮಾಂಸವನ್ನು ನೈವೇದ್ಯ ಮಾಡಿದ ಅಪರಾಧದಿಂದ ಪಡೆಯುವ ಗತಿಯನ್ನು ಹೇಳುತ್ತೇನೆ, ಅದನ್ನೂ ಕೇಳು. ಹಂದಿಯ ಮಾಂಸವನ್ನು ನೈವೇದ್ಯ ಮಾಡಿದುದರಿಂದ ಅವನು ಬಳಿಕ ಕುರುಡನಾಗಿ ಒಂದು ಜನ್ಮವನ್ನು ಕಳೆದು ಆಮೇಲೆ ಭಾಗವತರಾದ ಸಿದ್ಧರ ದೊಡ್ಡದಾದ ಕುಲದಲ್ಲಿ ಶುಚಿಯೂ ವಿನಯವುಳ್ಳವನು, ಸಂಸ್ಕೃತನು, ನನ್ನ ಕರ್ಮಗಳಲ್ಲಿ ನಿರತನು, ಐಶ್ವರ್ಯವಂತನು, ಗುಣವಂತನು, ರೂಪವಂತನು, ಸುಶೀಲವಂತನೂ ಆಗಿ ಜನಿಸುವನು. ಹಂದಿಯ ಮಾಂಸವನ್ನು ಅರ್ಪಿಸಿ ಅಪರಾಧಿಯಾದ ನನ್ನ ಕರ್ಮಾಸಕ್ತನು ಆ ಅಪರಾಧವನ್ನು ಕಳೆದುಕೊಳ್ಳುವುದಕ್ಕೆ ಬೇಕಾದ ದೇಹಶೋಧಕವಾದ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ. ಮಹಾಭಾಗ್ಯೆ, ವರಾಹ ಮಾಂಸಾರ್ಪಣಾಪರಾಧವನ್ನು ಮಾಡಿದವನು 1 ವಾರ ಕಾಲ ಹಣ್ಣು ಕಾಯಿಗಳನ್ನು ಮತ್ತೊಂದು ವಾರ ಗೆಣಸನ್ನು ತಿಂದು ಆಮೇಲೆ 1 ವಾರ ಪಾಯಸವನ್ನು ಮುಂದೆ 1 ವಾರ ಮಜ್ಜಿಗೆಯನ್ನು ಕುಡಿದು ಕಡೆಯ 1 ವಾರ ಅಲಸಂಡೆಯನ್ನು ತಿಂದು ಜೀವಿಸುವ ಪ್ರಾಯಶ್ಚಿತ್ತದಿಂದ ಪಾಪವನ್ನು ಕಳೆದುಕೊಂಡು ನನ್ನ ಲೋಕವನ್ನು ಸೇರುವನು. ವರಾರೋಹೆ, ಮದ್ಯವನ್ನು ಕುಡಿದು ನನ್ನ ಸೇವೆ ಮಾಡುವವನಿಗೆ ಬರುವ ಪಾಪವನ್ನು ನಿಜವಾಗಿ ಹೇಳುತ್ತೇನೆ, ಸುಂದರಿ ಕೇಳು. ಅವನು 10,000 ವರ್ಷಕಾಲ ಮತ್ತೆ ಮತ್ತೆ ದರಿದ್ರನಾಗಿ ಹುಟ್ಟುವನು. ಬಳಿಕ ಪರಿಶುದ್ಧಾತ್ಮನೂ ನನ್ನ ಭಕ್ತನೂ ಆಗುವುದರಲ್ಲಿ ಸಂಶಯವಿಲ್ಲ. ಭಾಗವತನೂ ದೀಕ್ಷಿತನೂ ಆದವನು ಕಾಮರಾಗದಿಂದ ಮೋಹಿತನಾಗಿ ಆಸೆಯಿಂದ ಮದ್ಯಪಾನವನ್ನು ಮಾಡಿದರೆ ಆ ಅಪರಾಧಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ವಸುಂಧರೆ, ಆದರೆ ಬೇರೊಂದು ವಿಚಾರವನ್ನು ಹೇಳುತ್ತೇನೆ ಕೇಳು. ಭಾಗವತನಾದ ದೀಕ್ಷಿತನು ಉದ್ದೇಶದಿಂದಲ್ಲದೆ ತಿಳಿಯದೆ ಅಕಸ್ಮಾತ್ತಾಗಿ ಮದ್ಯವನ್ನು ಕುಡಿದನಾದರೆ ಅಗ್ನಿವರ್ಣದ ಮದ್ಯವನ್ನು ಕುಡಿದು ಆ ಪಾಪವನ್ನು ಕಳೆದುಕೊಳ್ಳುವನು. ಈ ಬಗೆಯಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವವರು ಪಾಪವನ್ನು ಅಂಟಿಸಿಕೊಳ್ಳುವುದಿಲ್ಲ, ಸಂಸಾರಕ್ಕೂ ಬೀಳುವುದಿಲ್ಲ. ಭೂಮಿ, ಕುಸುಬೆಯ ಬಣ್ಣದ ಕಾಯಿಪಲ್ಯವನ್ನು ತಿನ್ನುವ ನನ್ನ ಪೂಜಕನು ಘೋರವಾದ ನರಕದಲ್ಲಿ ಬೇಯುವನು. 15 ವರ್ಷ ಕಾಲ ಹಂದಿಯಾಗಿದ್ದು ಬಳಿಕ ನಾಯಾಗಿ 3 ವರ್ಷವಿದ್ದು ಬಳಿಕ 1 ವರ್ಷ ನರಿಯಾಗಿರುವನು. ಬಳಿಕ ನನ್ನ ಕರ್ಮಾಸಕ್ತನಾದ ಅವನು ಶುದ್ಧನಾಗಿ ನನ್ನ ಲೋಕವನ್ನು ಸೇರುವನು. ಹರಿಯ ಮಾತನ್ನು ಕೇಳಿ ಭೂದೇವಿಯು ಮತ್ತೆ ಅವನನ್ನು ಕುರಿತು, ದೇವೇಶ, ಪ್ರಭುವೇ, ಕುಸುಬೆಯ ಬಣ್ಣದ ಕಾಯಿಪಲ್ಯವನ್ನು ನಿನಗೆ ಅರ್ಪಿಸುವುದರಿಂದ ಉಂಟಾಗುವ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಹೇಳು ಎಂದು ಕೇಳಿದಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 136ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ,
ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.